ರಾಮೇಶ್ವರಂ ಕೆಫೆ ವಿಚಾರಕ್ಕೆ ಬರೋಣ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್. ಬಾಂಬರ್ ಮುಸಾವಿರ್ನಿಂದ ಪ್ರತಿ ಸೀನ್ ರೀಕ್ರಿಯೇಟ್ ಅಂದರೆ ಅವತ್ತೆಲ್ಲ ಹಿಂಗೆ ಮಾಡ್ಕೊಂಡು ಹೋದ್ರಲ್ಲ, ಈಗ NIA ಒಂದೊಂದು ಸೀನನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಅವನು ಹಾಕಿರುವ ಬಟ್ಟೆ, ಅವನು ಹಾಕಿರುವ ಗೂಗಲ್, ಅವನು ಹಾಕಿರುವ ತಲೆಗೆ ಹಾಕಿರುವ ಸ್ಕಾರ್ಫ್ ಇರ್ಬೋದು, ಅಥವಾ ಟೋಪಿ ಇರ್ಬೋದು, ಕುತ್ತಿಗೆ ಹಾಕಿರುವ ಸ್ಕಾರ್ಫ್ ಇರ್ಬೋದು, ಶೂ, ಪ್ಯಾಂಟು ಎಲ್ಲವೂ ಕೂಡ ಅದೇ ರೀತಿ ಎಲ್ಲಿಂದ ಹೋದ, ಏನು ಮಾಡ್ದ ಎಲ್ಲವೂ ಕೂಡ ಸೀನ್ ರೀಕ್ರಿಯೇಟ್ ಮಾಡ್ತಾರೆ. ನಾವು ಇಲ್ಲಿ ತನಕ ಅಂದ್ಕೊಂಡಿದ್ವಿ ಕೇವಲ TV ಅವರು ಪಿಕ್ಚರ್ ಅವರು ಮಾತ್ರ ಮಾಡ್ತಾರೆ ಅಂತ. ಹಂಗಲ್ಲ, NIA ಅವ್ರಿಗೂ ಬ್ಯಾಗ್ ಸಮೇತ, ಬ್ಲ್ಯಾಕ್ ಬ್ಯಾಗ್ ಸಮೇತ ಸೀನ್ ರೀಕ್ರಿಯೇಟ್ ಆಗುತ್ತೆ. 3 ಬಾರಿ ದೃಶ್ಯ ಮರುಸೃಷ್ಟಿ ಆಗುತ್ತೆ. NIA ಇದನ್ನು ಮಾಡುತ್ತೆ. ನೋಡಿ, ಕ್ಯಾಪ್ ಹಾಕಿರ್ತಾನೆ ಆತ, ಕನ್ನಡಕ್ಕೆ ಹಾಕ್ಕೊಂಡಿರ್ತಾನೆ, ಬ್ಯಾಗ್ ಹಾಕ್ಕೊಂಡಿರ್ತಾನೆ, ಆ ದೃಶ್ಯಗಳನ್ನು ಮರುಸೃಷ್ಟಿ ಮಾಡುತ್ತೆ. ಮಾರ್ಚ್ 1ರಂದು ಬ್ಲಾಸ್ಟ್ ಆಗಿದ್ದ ರಾಮೇಶ್ವರಂ ಕೆಫೆ ಬೆಂಗಳೂರಿಗೆ ಆಗಮಿಸಿರುವ ದೆಹಲಿ NIA ಅಧಿಕಾರಿಗಳು. ಈಗಾಗಲೇ 3 ತಿಂಗಳು ಕಳೆಯಿತು. ಆಮೇಲೆ ನೋಡಿ, ಇಲ್ಲಿ ಚಾರ್ಜ್ ಶೀಟ್ಗೆ 6 ತಿಂಗಳ ಅವಕಾಶ ಇದೆ. ನೋಡಿ, ಇದು ನೀವು ಭಾಳ ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಚಾರ. ಕೆಫೆಗೆ ಹೇಗೆ ಬಂದ, ಯಾಕೆ ಬಂದ, ಎಲ್ಲವೂ ಕೂಡ ನೋಡಿ ನಿರಂತರವಾಗಿ ನೋಡಿ ಯಾವತ್ತು ಬಂದಿರುವಂಥದ್ದು ಆತ. ಇದು ರೀಕ್ರಿಯೇಟ್ ಮಾಡಿರುವಂಥದ್ದು. ನೋಡಿ ಹೆಂಗೆ ಬರ್ತಾನೆ, ಎಷ್ಟು ಚೆನ್ನಾಗಿದೆಯಲ್ಲ ನೋಡಿ, ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಪ್ಯಾಂಟು, ಶೂ ಎಲ್ಲವೂ ಕೂಡ ಹಂಗೇನೆ ಮಾಡಿದ್ದನ್ನು ಮಾಡ್ತಾರೆ. ಅದು ಸೀನ್ ರೀಕ್ರಿಯೇಟ್ ಅಲ್ವಾ? ಈ ಪಕ್ಕದಲ್ಲಿ ಸೀನ್ ರೀಕ್ರಿಯೇಟ್ ನೋಡಿ. ರಾಮೇಶ್ವರಂ ಕೆಫೆಯಲ್ಲಿ ಅವತ್ತು ಮಾರ್ಚ್ 1ನೇ ತಾರೀಕು 2024 ನಾವು ನಿರಂತರವಾಗಿ ಅಲ್ಲಿಂದ ಸುದ್ದಿ ಮಾಡಿದ್ವಿ. ನಿರಂತರವಾಗಿ ಸುದ್ದಿ ಮಾಡಿ ನೋಡಿ, ಈಗ ಅದೇ ಥರ ಕ್ರಿಯೇಟ್ ಮಾಡ್ತಿರೋದು. ಇಂದು ಸೀನ್ ರೀಕ್ರಿಯೇಟ್ 3 ತಿಂಗಳ ನಂತರ. ಮಾರ್ಚ್ 1 ಅಂದ್ರೆ ಎಷ್ಟಾಯ್ತು? ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಬಂತಲ್ವಾ? 4 ತಿಂಗಳಾಯ್ತು. 5 ತಿಂಗಳಾಯ್ತು. ಇಲ್ಲ, 5 ತಿಂಗಳು ಕಂಪ್ಲೀಟ್ ಆಯ್ತಾ? 5 ತಿಂಗಳು ಕಂಪ್ಲೀಟ್ ಆಯ್ತು. ಈಗ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 5 ತಿಂಗಳು ಕಂಪ್ಲೀಟ್ ಆಯ್ತು. ಆಗಸ್ಟ್, ಸೆಪ್ಟೆಂಬರ್ 1ಕ್ಕೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಯಾಕೆ 6 ತಿಂಗಳು ಮತ್ತು 5 ತಿಂಗಳು ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, 6 ತಿಂಗಳಾದಾಗ ನೀವು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಈ ದರ್ಶನ್ ಕೇಸಲ್ಲಿ ಎಷ್ಟು ತಿಂಗಳಲ್ಲಿ? 3 ತಿಂಗಳು. ಆಮೇಲೆ ನಾಗೇಂದ್ರ ಬಾಬು ಅಲ್ಲ, ನಾಗೇಂದ್ರ ವಿಚಾರದಲ್ಲಿ ಎಷ್ಟು ತಿಂಗಳಲ್ಲಿ? ಅದು 2 ತಿಂಗಳಾಗ. ಕೆಲವು ಕೇಸ್ 2 ತಿಂಗಳು ಮಾತ್ರ, 60 ದಿನಗಳಲ್ಲಿ ಸಲ್ಲಿಸಬೇಕು. ಅಂದರೆ ಈಗ ಈ ಫಿನಾನ್ಸ್ಗೆ ಸಂಬಂಧಪಟ್ಟದ್ದು ಮತ್ತೊಂದು ಆ ಥರ ಇರ್ತದೆ. ಕೆಲವುದಕ್ಕೆ, ಬಹುತೇಕದಕ್ಕೆ 60 ದಿನ, ಕೊಲೆ ಕೇಸ್ಗೆ 90 ದಿನ. ಇದಕ್ಕೆ ನೋಡಿ 6 ತಿಂಗಳು. ಅಂದರೆ ನಿಮಗೆ ಮಾಹಿತಿ ಎಲ್ಲೆಲ್ಲೂ ಸಂಗ್ರಹ ಮಾಡಬೇಕು. ಇವನು ಎಲ್ಲೆಲ್ಲ ಹೋಗಿರ್ತಾನೆ, ಏನೇನೋ ಮಾಡಿರ್ತಾನೆ, ಯಾರ್ಯಾರ ಫೋನ್ ಸಿಕ್ಕಿರುತ್ತೆ. ಈ ಕೊಲೆ ಕೇಸಲ್ಲಿ ಅಲ್ಲಿ ಆಗಿರುವಂಥದ್ದಾಗಿರ್ತದೆ. ಆಮೇಲೆ ಹಣಕಾಸು ವಿಚಾರಗಳು ಕೂಡ ನಿಮಗೆ 1000 ಜನಕ್ಕೆ ಕಾಂಟ್ಯಾಕ್ಟ್ ಇರೋದಿಲ್ಲ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನೋ ಇದೆಯಂತೆ. ಈಗ ದರ್ಶನ್ ಕೊಲೆ ಕೇಸಲ್ಲಿ ಇಂಟರ್ನ್ಯಾಷನಲ್ ಲಿಂಕ್ ಇದೆಯಂತೆ, ಹಂಗೇನಿರೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಇಲ್ಲಿಗೆ ಚಿತ್ರದುರ್ಗ, ಇಲ್ಲಿ ಗಿರಿನಗರ, ಅಲ್ಲಿ ರಾಜರಾಜೇಶ್ವರಿ ನಗರ, ಆ ಅವ್ರ ಮನೆ, ಸೆಕ್ಯೂರಿಟಿ ಮನೆ ಅಲ್ಲೇ ಆಗ್ಬಿಡುತ್ತೆ. ನೋಡಿ, ಇದು ರೀಕ್ರಿಯೇಟ್ ಮಾಡಿರೋದು ನೋಡಿ. ಆಮೇಲೆ UAPA ಕಾಯ್ದೆಯಡಿ ಚಾರ್ಜ್ ಶೀಟ್ಗೆ ಕಾಲಾವಕಾಶ. ಈಗಾಗಲೇ ಬಾಂಬರ್ಸ್ 2 ದಿನ NIA ಕಸ್ಟಡಿಗೆ. 2020ರಿಂದ ನಾಪತ್ತೆ ಆಗಿದ್ದ 2 ಬಾಂಬರ್ಸ್ ಅಬ್ದುಲ್ ಮತೀನ್ ತಾಹಾ ಮುಸಾವಿರ್ ನಾಪತ್ತೆ ಆಗಿದ್ದು, ಕೆಫೆ ಬ್ಲಾಸ್ಟ್ ಬಳಿಕ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಆಗ್ತಾರೆ. ನೋಡಿ, ಎಲ್ಲೆಲ್ಲಿ ಹೋಗ್ಬೇಕಾಗುತ್ತೆ. ಇವತ್ತು ರೀಕ್ರಿಯೇಟ್ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಗೆ 6 ತಿಂಗಳ ಕಾಲಾವಕಾಶ ಇದೆ. ನಾನು ಹೇಳಿದೆ, ಕೊಲೆ ಕೇಸಿಂದ ಬಂದಾಗ ಅಲ್ಲಿ UAPA ಮೊದಲು ಟಾಡಾ ಅಂತೆಲ್ಲ ಇತ್ತು, ಈಗ ಸ್ವಲ್ಪ ಸಡಿಲಗೊಳಿಸಿದ್ದಾರೆ. ಈಗಾಗಲೇ ಬಾಂಬರ್ಸ್ 2 ದಿನ NIA ಕಸ್ಟಡಿಗೆ. 2020ರಿಂದ ನಾಪತ್ತೆ ಆಗಿದ್ದ 2 ಬಾಂಬರ್ಸ್. ನೋಡಿ, ಇವರನ್ನೆಲ್ಲ ಪತ್ತೆ ಹಚ್ಚಬೇಕು ಅಂದರೆ ಜೈಲಿಗೆ ಹೋಗಿ ತನಿಖೆ ಮಾಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಈಗ ನೋಡಿ, ಇದು ಅವತ್ತು ಬಾಂಬರ್ ಬರುವ ದೃಶ್ಯ. ಇದು ಈಗ ಮಿಡ್ಲಲ್ಲಿ ಕಾಣ್ತಿದೆಯಲ್ಲ, ಅಲ್ಲೊಂದು ಹಾಕಿಯಪ್ಪ ರೀಕ್ರಿಯೇಟ್ ಅಂತ. ಓಕೆ, ಆ ಮಿಡ್ಲಲ್ಲಿ ಇದೆಯಲ್ಲ, ಅದು ರೀಕ್ರಿಯೇಟ್ ಮಾಡಿಸ್ಬೇಕು. ಇದು ಬಾಂಬರ್ ಬರೋ ದೃಶ್ಯ, ಬಾಂಬ್ ಇಟ್ಟು ಎಸ್ಕೇಪ್ ಆಗಿರುವಂಥ ದೃಶ್ಯ, ಕೆಫೆಗೆ ಎಂಟ್ರಿ ಕೊಟ್ಟಂಥ ದೃಶ್ಯ, ಕೆಫೆ ಬ್ಲಾಸ್ಟ್ ದೃಶ್ಯ. ಈ ಮಿಡ್ಲಲ್ಲಿ ಕಾಣ್ತಾ ಇದೆಯಲ್ಲ,
ಇದು ರೀಕ್ರಿಯೇಟೆಡ್ ಇವತ್ತು ಮಾಡ್ತಾ ಇರೋದು. NIA ಅಧಿಕಾರಿಗಳು ಬಂದು ಅವತ್ತು ಹೆಂಗೆ ನಡೆದಿತ್ತು ಅದೇ ಥರ, ಅದೇ ಆಕಾರ, ಅದೇ ಹೈಟು ವೆಯ್ಟು, ಟೋಪಿ ಗೀಪಿ, ವಾಚು, ಗಡ್ಡ. ಗಡ್ಡ ಬಂದಿಲ್ಲ ಅಂದರೆ 3 ತಿಂಗಳು ಕಾದು ಗಡ್ಡ ಬರೆಸ್ತಾರೆ. ಇದೆಲ್ಲ ಮಾಡಿ ಇವತ್ತು ಮಾಡ್ತಾ ಇರುವಂಥದ್ದು. ಇದರ ಬಗ್ಗೆ ನಾನು ಕೇಳ್ತೀನಿ ಬೇಕಿದ್ರೆ, ಯಾಕಂದರೆ ಯಾಕಿದೆ ಈ ಥರ ರೀಕ್ರಿಯೇಟ್ನ ಅಗತ್ಯ ಏನಿರುತ್ತೆ ಅಂತೇಳಿ ನಮ್ಮ ಪ್ರತಿನಿಧಿಗಳಿಂದ ಕೇಳೋಣ. ಹಾಂ, ನೆಕ್ಸ್ಟ್. ಎಸ್ ಮಾದೇಶ್, ಈ ರೀಕ್ರಿಯೇಷನ್ ಯಾಕೆ ಮಾಡ್ತಾರೆ? ಜಯಪ್ರಕಾಶ್, ಈ ಒಂದು ಕೇಸ್ನಲ್ಲಿ ಈಗಾಗಲೇ ಆರೋಪಿಯನ್ನ ತನಿಖೆ ಮಾಡಿ ಆತನನ್ನ ವಿಚಾರಣೆ ಮಾಡಿ ಆತ ಏನೆಲ್ಲ ಮಾಡಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮೌಖಿಕವಾಗಿ ಆತನಿಂದ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸ ಮಾಡಿರ್ತಾರೆ. ಅದಾದ್ಮೇಲೆ ಸ್ಥಳ ಮಹಜರು ಪ್ರಕ್ರಿಯೆ ವೇಳೆ ನಡೆದಿದ್ದಂತ ಎಲ್ಲಾ ಸೀನನ್ನು ಕೂಡ ರೀಕ್ರಿಯೇಟ್ ಮಾಡ್ತಾರೆ. ಯಾಕಂದ್ರೆ ಆರೋಪಿ ನೀಡಿದ್ದಂತ ಹೇಳಿಕೆಗೂ ಜೊತೆಗೆ ಇಲ್ಲಿ ನಡೆದಿದ್ದಂತ ದೃಶ್ಯಗಳು ಕೂಡ ಸಾಮಾನ್ಯತೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ಇಲ್ಲಿ ಈಗಾಗಲೇ ಇಲ್ಲಿ ಸುತ್ತಮುತ್ತ ಇರುವಂತಹ CCTV ಫುಟೇಜ್ಗಳಾಗಿರ್ಬೋದು, ಜೊತೆಗೆ ಒಳಗಡೆ ಇರುವಂತಹ ಒಂದಷ್ಟು CCTV ಫುಟೇಜ್ಗಳನ್ನ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗಿರುತ್ತೆ. ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಪಿನ್ ಟು ಪಿನ್ CCTV ಫುಟೇಜ್ ಅಧಿಕಾರಿಗಳ ಕೈಗೆ ಸಿಕ್ಕಿತ್ತು. ಆತ ನಡೆದುಕೊಂಡು ಬಂದಿರೋದ್ರಿಂದ ಹಿಡಿದು ಬಾಂಬ್ ಇಟ್ಟು ಬ್ಲಾಸ್ಟ್ ಆಗಿ ಆತ ಹೋಗಿರೋ ತನಕವೂ ಕೂಡ ಪ್ರತಿಯೊಂದು ಕಡೆ CCTV ವಿಡಿಯೋ ರೆಕಾರ್ಡ್ ಆಗಿತ್ತು. ಅದರಲ್ಲೂ ಕೂಡ ಈತ ಹೇಳಿಕೆ ವೇಳೆ ಏನೆಲ್ಲ ಹೇಳಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನು ಕೂಡ ಹೇಳಿಕೆ ದಾಖಲಿಸ್ಕೊಂಡು ಮಾಡಿಕೊಂಡಿದ್ರು. ನಮ್ಮ ಕ್ಯಾಮ್ರಾಮನ್ ಕಿರಣ್ ನಿಮಗೆ ತೋರಿಸ್ತಿದ್ದಾರೆ. ಆತ ಈಗ 6ನೇ ಬಾರಿ ಒಳಗಡೆ ತಾನು ಹೇಗೆ ನಡೆದುಕೊಂಡು ಬಂದ ಅನ್ನುವಂಥದ್ದನ್ನ ತೋರಿಸುವಂತ ಕೆಲಸನ ಮಾಡ್ತಿದ್ದಾರೆ. ಪದೇ ಪದೇ ಇಲ್ಲಿ ಎಕ್ಸಾಮಿನೇಷನ್ ನಡೀತಿದೆ. ಯಾಕಂದ್ರೆ ಆರೋಪಿ ಮತ್ತೊಂದು ಬಾರಿ ಏನಾದರೂ ಅಲ್ಲಿ ಮಿಸ್ಟೇಕ್ ಮಾಡಿದಾನ, ಏನಾದರೂ ಮರ್ತಿದ್ದಾನ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ NIA ಅಧಿಕಾರಿಗಳು ಪದೇ ಪದೇ ಆತನನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಿದ್ದಾರೆ. ಯಾಕಂದ್ರೆ ಆತ ಹೇಳಿಕೆ ನೀಡಿರೋದಕ್ಕೂ ಜೊತೆಗೆ CCTV ಫುಟೇಜ್ಗಳನ್ನ ಪ್ರತಿಯೊಂದು ಸೆಕೆಂಡ್ ಕೂಡ NIA ಅಧಿಕಾರಿಗಳು ಪರಿಶೀಲನೆ ಮಾಡಿ ಆತ ಯಾವ ರೀತಿ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡಿಕೊಳ್ಳುವಂತ ಕೆಲಸನ ಮಾಡ್ತಿದ್ದಾರೆ. ಜೊತೆಗೆ ಎಲ್ಲವನ್ನು ಕೂಡ ಆತ ಯಾವ ರೀತಿ ರೀಕ್ರಿಯೇಷನ್ ಮಾಡ್ತಾನೆ ಆ ಎಲ್ಲವನ್ನು ಕೂಡ ವಿಡಿಯೋಗ್ರಾಫಿ ಮಾಡಿಕೊಳ್ಳುವಂತ ಕೆಲಸವನ್ನ NIA ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಹೈದರಾಬಾದ್ ಮತ್ತೆ ದೆಹಲಿ NIA ಅಧಿಕಾರಿಗಳ ತಂಡ ಬಂದು ಈ ಒಂದು ಎಕ್ಸಾಮಿನೇಷನ್ ಕಾರ್ಯವನ್ನ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಆತ ಎಷ್ಟು ಗಂಟೆಗೆ ಇಲ್ಲಿ ಬಂದ, ಎಷ್ಟು ಗಂಟೆ ಒಳಗಡೆ ಹೋದ, ಎಷ್ಟು ಗಂಟೆ ಎಷ್ಟೊತ್ತು ಆ ಒಂದು ಬಸ್ ನಿಲ್ದಾಣದಲ್ಲಿ ಆತ ಕಾಯ್ದ, ಯಾವ ರೀತಿ ಕಾಯ್ದ, ಅವತ್ತು ಯಾವ ಕ್ಯಾಪ್ ಅನ್ನ ಧರಿಸಿದ್ದ ಅದೇ ಕ್ಯಾಪ್ ಅನ್ನ ಧರಿಸುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಅವತ್ತು ಹಾಕಿದ್ದಂತ ಆತನ ಅವತ್ತಿನ ಔಟ್ಫಿಟ್ ಏನಿತ್ತು ಅದನ್ನ ಇವತ್ತು ಸೇಮ್ ಅವತ್ತಿನ ದೃಶ್ಯ ಹೇಗಿತ್ತು ಅದನ್ನ ಕಂಪ್ಲೀಟ್ ಆಗಿ ರೀಕ್ರಿಯೇಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಹೇಳಿಕೆ ಈಗಾಗಲೇ ದಾಖಲಿಸಿಕೊಂಡಿದ್ದಾರಲ್ಲ ಅದೇ ರೀತಿಯಾಗಿ ಆತ ಇಲ್ಲಿ ಒಂದು ದೃಶ್ಯವನ್ನು ಮಾಡಬೇಕು. ಪದೇ ಅಲ್ಲೇನಾದ್ರೂ ಒಂಚೂರು ಹೆಚ್ಚು ಕಮ್ಮಿ ಅಂದ್ರೆ ಅನುಮಾನ ಏನಾದ್ರೂ ಅಧಿಕಾರಿಗಳೇ ಕಂಡು ಬಂದ್ರೆ ಮತ್ತೊಂದು ಬಾರಿ ಆತನನ್ನ ಎಕ್ಸಾಮಿನೇಷನ್ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಈಗ ಬಹುತೇಕ ಈ ಒಂದು ಮುಕ್ತಾಯದ ಹಂತಕ್ಕೆ ಸ್ಥಳ ಮಹಜರು ಪ್ರಕ್ರಿಯೆ ಬಂದಿದೆ. ಈ ಕಳೆದ 1 ಗಂಟೆಯಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರು. ಆತನನ್ನ ಕರೆದುಕೊಂಡು ಬಂದು ಯಾವ ರೀತಿ ಆತ ಓಕೆ, ನೆಕ್ಸ್ಟ್ ಸ್ಟೋರಿ. ಸಿದ್ದರಾಮಯ್ಯ ಬುಡಕ್ಕೆ ಮೂಡ